ಕಾರ್ತಿಕ ನಾವು ಈ ದಿನ ಬೇಗ ಮನೆಗೆ ಹೋಗ್ತಿದ್ದೀವಿ, ಅಂಜಲಿ ಆಂಟಿ ಕೂಡ ಇರ್ತಾರೆ ಅಂತ ಸರಿ ಅಂತ ಕೆಲಸ ಮುಗಿಸಿ ಮನೆಗೆ ಹೋದರು. ವಿರಾಟ್ ಅಮ್ಮ ಹಾಗೂ ಕ್ರಿಶ್ ಅಮ್ಮ ಇಬ್ಬರು ಬೆಸ್ಟ್ ಫ್ರೆಂಡ್ಸು. ಕ್ರಿಶ್ ಚೆನ್ನಾಗಿರೋ ಎಲ್ರಿಗಿಂತ ಮೊದಲು ಸಂತೋಷ ಪಡೋದು ಇವರೇ. ಕ್ರಿಶ್ ತಂದೆ ತಾಯಿ ತೀರ್ಕೊಂಡಾಗಿಂದ ಎಲ್ಲರೂ ಒಂದೇ ಕಡೆ ಇರ್ತಿದ್ದಾರೆ. ಸ್ವಾತಿ ಮತ್ತು ವಂಶಿ ಅಕ್ಕ ತಮ್ಮಂದಿರು. ವಿರಾಟ್ ಹಾಗೂ ವಂಶಿ ಅವರ ಮನೆಗಳನ್ನ ಕ್ಲೀನ್ ಮಾಡೋದು ಕೆಲಸದವ್ರನ್ನ ಇಟ್ಟು ಇವ್ರು ಯಾವಾಗಲೂ ಇಲ್ಲೇ ಇರ್ತಾರೆ. ಎಲ್ಲೋ ಅಪರೂಪಕ್ಕೆ ಒಂದು ಸಲ ತಮ್ಮ ಮನೆಗೆ ಹೋಗ್ತಾರೆ. ಕ್ರಿಶ್ ಮನೆಗೆ ಹೋಗ್ತಿದ್ದಂತೆ ಅಂಜಲಿ ಆಂಟಿ ಹಗ್ ಮಾಡಿಕೊಂಡು, ನಿನ್ನೆ ನೋಡಿ ಎಷ್ಟು ದಿನ ಆಯಿತು ಕ್ರಿಶ್ ಅಂತ ಕಣ್ಣೀರು ಹಾಕಿದ್ರು. ಆಂಟಿ ನೀವು ಹೋಗಿ ಬರೀ 10 ದಿನ ಅಷ್ಟೇ ಆಗಿದ್ದು ಒಂದು ಕ್ರಿಶ್. ಏನೋ ಕ್ರಿಶ್ ಅಂದರು ಕಣ್ಣು ಒರೆಸ್ಕೊಳ್ತಾ. ಆಂಟಿ ನಿಮ್ಗೊಂದು ವಿಷಯ ಹೇಳಬೇಕಂದ. ನಾನು ಕೂಡ ಕೇಳಬೇಕು, ಎಲ್ಲಕ್ಕಿಂತ ಮುಂಚೆ ಸ್ಪಂದನನ್ನ ನೋಡಬೇಕು ಅಂದರು ಆಂಟಿ. ಕ್ರಿಶ್ ಸ್ಪಂದನ ಬಗ್ಗೆ ಹಾಗೂ ಅವಳ ಫ್ಯಾಮಿಲಿ ಬಗ್ಗೆ ಹೇಳ್ದ. ಅಂಜಲಿ ಆಂಟಿ ನಾನು ಏನು ಮಾಡಬೇಕು ಅಂದರು. ಆಂಟಿ ಸ್ಪಂದನ ತನ್ನ ತಂದೆ ಹೇಳಿದರೆ ಮಾತ್ರ ಮದುವೆ ಮಾಡ್ಕೊಳ್ತಾಳೆ, ಅವಳ ಹೆಸರಲ್ಲಿ ಆಸ್ತಿ ಇದೆ, ಅದು ಅವರಿಗೆ ಬೇಕು ಅಂತ ಪ್ಲ್ಯಾನ್ ಹೇಳ್ದ. ವಿರಾಟ್ ಎಲ್ಲೋ ಜೀವಜ್ಞನನ್ನು ಲವ್ ಮಾಡಿದ್ದ, ಅವಳನ್ನೇ ಹೊರತು ಬೇರೆ ಯಾರನ್ನೂ ಮದುವೆ ಆಗಲ್ಲ ಅಂತ ಹಠ ಹಿಡ್ದಿದ್ದ. ಅದಕ್ಕೆ ನಾವು ಬಂದಿದ್ದು, ಆದರೆ ಮದುವೆ ನಮ್ಮ ಯೋಗ್ಯತೆ ಅಂತಸ್ತಿಗೆ ತಕ್ಕಂತೆ ಇರಬೇಕಂತ ಹೇಳಬೇಕು. ಕ್ರಿಶ್ ಕೂಡ ಹೋಗ್ತಾನೆ. ಕ್ರಿಶ್ ವಿರಾಟ್ ಫ್ರೆಂಡ್, ಕೆಲಸ ಮಾಡ್ತಿದ್ದಾನೆ, ಅವನಿಗೆಲ್ಲ ಕೆಟ್ಟ ಹವ್ಯಾಸಗಳಿವೆ ಅಂತ ಹೇಳಬೇಕು. ಈಗಾಗಲೇ ಮದುವೆ ಆಗಿದೆ, ಹೆಂಡತಿಯೇ ಕೆಲಸ ಮಾಡಿ ಸಾಕಬೇಕು, ಇವನು ಏನೂ ಮಾಡಲ್ಲ ಅಂತ ಎಷ್ಟು ಕೆಟ್ಟದಾಗಿ ಹೇಳಬೇಕು ಅಷ್ಟು ಕೆಟ್ಟದಾಗಿ ಹೇಳಬೇಕು. ಹೀಗಾದರೂ ಸ್ಪಂದನಾಳನ್ನು ಕ್ರಿಶ್ ಕೊಟ್ಟವರೇ ಮದುವೆ ಮಾಡಬೇಕು. ಆಸ್ತಿ ಪೂರ್ತಿ ಅವ್ರಿಗೆ ಬರ್ಕೊಟ್ಬಿಡ್ತಾಳೆ. ನನಗೆ ಅವಳು ಹೇಗಾದರೂ ಬೇಕು ಆಂಟಿ ಅಂದ ಕ್ರಿಶ್. ಅಂಜಲಿ ಆಂಟಿ ಕ್ರಿಶ್ ಏನು ಮಾತಾಡ್ತಿದ್ಯಾ, ನಿನಗೆ ಬೇಕು ಅಂದರೆ ಅಪ್ಸರಿಯರೇ ಸಿಗ್ತಾರೆ, ನಿನ್ನ ಹೆಸರನ್ನ ನೀನೇ ಕೆಡಿಸ್ಕೊಂಡು ಅವಳನ್ನ ಮದುವೆ ಆಗೋ ಏನಕ್ಕೆ ಅಂತ ಕೇಳಿದ್ರು. ಅವಳಿಗಾಗಿ ನಾನು ಏನು ಬೇಕಾದರೂ ಮಾಡ್ತೀನಿ ಆಂಟಿ ಅಂದ ಕ್ರಿಶ್. ಯಾಕೆ, ಅವಳಲ್ಲಿ ಅಷ್ಟೊಂದು ಏನಿದೆ ಅಂದರು ಆಂಟಿ. ಅವಳ ಜೊತೆ ನನ್ನ ಜೀವನ ಇದೆ, ನನ್ನ ಸಂತೋಷ ಇದೆ ಆಂಟಿ ಅಂದ ಕ್ರಿಶ್. ಎಲ್ಲರೂ ಆಶ್ಚರ್ಯದಿಂದ ನೋಡಿದ್ರು. ಕ್ರಿಶ್ ಮೊದಲ ಬಾರಿ ಈ ರೀತಿ ಮಾತಾಡ್ತಾ ಇರೋದನ್ನು. ಪ್ರಾಣ ಹೋಗುವಾಗ ಹೇಗಿರುತ್ತೋ ಗೊತ್ತಿಲ್ಲ, ಆದರೆ ಅವಳು ದೂರ ಹೋಗ್ತಿದ್ರೆ ಪ್ರಾಣವೇ ಹೋಗ್ತಿರೋ ಹಾಗೆ ಅನಿಸ್ತಿದೆ ಆಂಟಿ ಅಂದ ಫ್ಲೋನಲ್ಲಿ. ಅವರನ್ನು ಕಾಂಟ್ಯಾಕ್ಟ್ ಮಾಡೋಣ, ಅವಳನ್ನ ಕರ್ಕೊಂಡು ಬರೋಣ, ಅವಳ ಜೊತೆ ಬರೋ ಸಂತೋಷ ಎಲ್ಲವೂ ನಿಂದೆ ಅಂದರು ಅಂಜಲಿ ಆಂಟಿ. ಥ್ಯಾಂಕ್ ಯು ಆಂಟಿ, ಥ್ಯಾಂಕ್ ಯು ವಿರಾಟ್ ಅಂದ ಕ್ರಿಶ್. ವಿರಾಟ್ ಅಷ್ಟೊಂದು ಸೀನ್ ಬೇಡ, ನನ್ನ ತಂಗಿಗಾಗಿ ಮಾಡ್ತಿದ್ದೀನಿ, ನಿಂಗೋಸ್ಕರ ಅಲ್ಲ ಅಂದ ವಿರಾಟ್. ಕ್ರಿಶ್ ಎಲ್ಲೂ ಸಿಕ್ಬಿಡಬಾರ್ದು, ಅವರಿಗೆ ದುಡ್ಡಿನ ಹುಚ್ಚು, ಅದನ್ನು ತೋರಿಸಿದ್ರೆ ಸಾಕು ಏನು ಬೇಕಾದರೂ ಮಾಡ್ತಾರೆ, ನಮ್ಮ ಮದುವೆ ಆದಮೇಲೆ ಏನೋ ಒಂದು ಮಾಡಿ ತಪ್ಪಿಸ್ಕೊಳ್ಬಹುದು ಅಂದ ವಿರಾಟ್. ಇವಾಗ ನಾ ಫೋಟೋ ತೋರಿಸೋದಕ್ಕೆ ಹೇಳ್ದ, ತೋರಿಸ್ದ. ವಿರಾಟ್ ಎಲ್ಲೋ ನೋಡಿದ್ದೀನಿ ಅಂತ ಯೋಚನೆ ಮಾಡಿ, ಎಲ್ಲೋ ನೋಡಿದ್ದೀನಿ, ಈ ಮಧ್ಯೆ ನೋಡಿದ್ದೀನಿ ಅಂದ. ಪಬ್ಗಳಿಗೆ ತುಂಬ ಹೋಗ್ತಾಳೆ ಅಂದ ಕಾರ್ತಿಕ್. ಪಬ್ ಅಂತ ಯೋಚಿಸಿ ವೆಯ್ಟ್ ಅಂದ ವಂಶಿ ಕಾಲ್ ಮಾಡ್ದ. ವಂಶಿ ರಿಸೀವ್ ಮಾಡ್ತಿದ್ದಂತೆ ಸ್ಪೀಕರ್ ಆನ್ ಮಾಡಿ, ವಂಶಿ ನಾನೊಂದು ಫೋಟೋ ಸೆಂಡ್ ಮಾಡ್ತೀನಿ, ಆ ಹುಡುಗಿ ಎಲ್ಲಾದರೂ ನೋಡಿದೆಯಾ ಹೇಳು ಅಂದ. ಫೋಟೋ ನೋಡಿ ಚಿಚಿ ಇದ್ರ ಫೋಟೋ ಯಾಕೋ ಇಟ್ಕೊಂಡಿದ್ಯಾ, ಶೀಸೆ ಅಂತ ಏನೋ ಹೇಳೋಕೆ ಹೋಗಿ ಅದೊಂದು ಕ್ಯಾರೆಕ್ಟರ್ ಇಲ್ಲದು, ಇದು 2 ಫುಲ್ ಬಾಟಲ್ ಕುಡಿದ್ರೂ ಸ್ಟಡಿ ಆಗಿರುತ್ತೆ, ಯಾರ ಜೊತೆ ಬೇಕಾದರೂ ಹೋಗುತ್ತೆ, ದುಡ್ಡಿಗಾಗಿ ಏನು ಬೇಕಾದರೂ ಮಾಡುತ್ತೆ. ತೇಜ ನೆನಪಾದ್ಮೇಲೆ ಅವನ ಜೊತೆ ಕೆಲವು ದಿನ ಇತ್ತು, ಅವ್ನು ಎಷ್ಟೆಲ್ಲ ಯೂಸ್ ಮಾಡ್ಕೊಂಡು ಆಮೇಲೆ ಬಿಟ್ಬಿಡ್ತು, ಆವಾಗ ನೋಡಿದೆ ಅಂದ. ಸರಿ ಅಂದ ವಿರಾಟ್. ಇಂಥ ಹುಡುಗಿ ಬಗ್ಗೆ ನಿನಗೆ ಯಾಕೆ ಅಂದ ವಂಶಿ. ಅರ್ಜೆಂಟಾಗಿ ಮನೆಗೆ ಬಾ, ಕೆಲಸ ಇದೆ ಅಂತ ಹೇಳಿ ಕಾಲ್ ಕಟ್ ಮಾಡ್ದ ವಿರಾಟ್. 15 ನಿಮಿಷಕ್ಕೆ ವಂಶಿ ಬಂದ. ವಂಶಿ ವಿಕೆ ಇಂಡಸ್ಟ್ರಿಗೆ ಲೀಗಲ್ ಅಡ್ವೈಸರ್ ಆಗಿದ್ದ. ಕ್ರಿಶ್ ಮ್ಯಾಟರ್ ಹೇಳ್ದ. ವಂಶಿ ವಿರಾಟ್ನ ನೋಡಿ, ನೀನು ಬೇಡ ವಿರಾಟ್, ನಾನು ಹೋಗ್ತೀನಿ, ಅದನ್ನು ಹೇಗೆ ಹೊಡಿಬೇಕಂತ ನನಗೆ ಗೊತ್ತು ಅಂತ ಹೇಳಿ, ಆಂಟಿ ಬೇಡ, ನಾನು ಅಕ್ಕ ಹೋಗ್ತೀವಿ, ನಮ್ಮ ಜೊತೆ ನೀನು ಕ್ರಿಶ್ ಬನ್ನಿ ಅಂದ. ಕ್ರಿಶ್ 1 ತಿಂಗಳಲ್ಲಿ ಮದುವೆ ಮುಗಿಬೇಕಂದ. ಸರಿ ಅಂದ ವಂಶಿ. ಇನ್ನು ಏನೇನು ಮಾಡಬೇಕಂತ ಎಲ್ಲವನ್ನು ಪ್ಲ್ಯಾನ್ ಮಾಡಿಕೊಂಡ್ರು. ಆಂಟಿ ಇವತ್ತು ನಾನು ಅಡುಗೆ ಮಾಡಿದ್ದೀನಿ, ಬೇಗ ಬಂದರೆ ಡಿನ್ನರ್ ಮಾಡೋಣ ಅಂದ್ಲು ಸ್ವಾತಿ. ಓಕೆ ಅಂತ ಎಲ್ಲರೂ ಫ್ರೆಶ್ ಆಗೋದಕ್ಕೆ ಹೋದರು. ಸ್ಪಂದನ ಆಫೀಸಿಗೆ ಬರೋದು, ಕ್ರಿಶ್ ಅವಳಿಗೆ ತಿಳಿದಾಗ ಅವಳನ್ನ ನೋಡ್ಕೊಳ್ಳೋದು, ಈಗ 15 ದಿನ ಕಳೆದು ಹೋದವು. 2 ನೈಟ್ ಶಿಫ್ಟ್ ಮಾಡಿದ್ಲು ಸ್ಪಂದನ. ಎಲ್ಲವೂ ದುಡ್ಡಿಗಾಗಿ ಅಲ್ವಾ ಕಳಿಸಿದ್ದು ಕಲಾವತಿ. ಇವಾಗ ಸ್ಪಂದನ ಕೊಡೋ ದುಡ್ಡಿನಲ್ಲಿ ಪಬ್ ಶಾಪಿಂಗ್ ಅಂತ ಅಲೆದಾಡಿದ್ಲು. ಕ್ರಿಶ್ ಬೇಕಂತಲೇ ಸ್ಪಂದನಾಗೆ ನೈಟ್ ಶಿಫ್ಟ್ ಹಾಕ್ಸಿದ್ದ. ಆಗಲೇ ತಾನೇ ಇವಾಗನ ಪಬ್ಗೆ ಅಲಿಯೋದಕ್ಕೆ ಸಾಧ್ಯ. ಈ 15 ದಿನಗಳಲ್ಲಿ ವಂಶಿ ಇವಾಗನ ಇಬ್ಬರು ಹತ್ರವಾದರು. ಅಂದರೆ ಕೇವಲ ಪರಿಚಯದ ಮಟ್ಟಿಗೆ. ವಂಶಿ ಇವಾಗನಲ್ಲಿ ತುಂಬ ದುಡ್ಡು ತೋರಿಸ್ತಾ, ಅವಳನ್ನ ದುಡ್ಡಿನಲ್ಲೇ ಮುಳುಗಿಸ್ತಾ. ಆಫೀಸ್ನಲ್ಲಿ ಸ್ಮಿತಾ ಮತ್ತು ಸ್ಪಂದನ ಇಬ್ಬರು ತುಂಬ ಕ್ಲೋಸ್ ಆದರು. ಸ್ಪಂದನ ಸ್ಮಿತಾ ಹಾಗೂ HR ಜೊತೆ ಬಿಟ್ಟರೆ ಬೇರೆ ಯಾರ ಜೊತೆಯೂ ಮಾತಾಡ್ತಿರ್ಲಿಲ್ಲ. ಆಫೀಸ್ನಲ್ಲಿ ಎಲ್ರಿಗೂ ಸ್ಪಂದನ ಯಾರೋ ಸ್ಪೆಷಲ್ ಪರ್ಸನ್ ಅಂತ ಅನ್ನಿಸ್ತಿತ್ತು. ಹುಡುಗರು ಮಾತ್ರ ಸ್ಪಂದನಾಳ ಸೌಂದರ್ಯಕ್ಕೆ ಫಿದಾ ಆಗಿದ್ದರು. ಅವಳನ್ನ ಟಚ್ ಮಾಡಬೇಕಂತ ಬೇಕಂತಲೇ ಹತ್ರ ಹೋಗಿ ಕೆಲಸದ ಬಗ್ಗೆ ಮಾತಾಡ್ತಿದ್ರು. ಅವಳು ಮಾತ್ರ ಅವರ ಮುಖವನ್ನು ನೋಡ್ತಿರ್ಲಿಲ್ಲ. ಉತ್ತರ ಹೇಳಿ ತನ್ನ ಕೆಲಸ ತಾನು ಮಾಡ್ತಿದ್ಲಷ್ಟೇ. ಆದರೆ ಅವಳ ಸೌಂದರ್ಯ ಎಲ್ರಿಗೂ ಹುಚ್ಚಿ ಹಿಡಿಸ್ತಿತ್ತು. ಆಫೀಸ್ನಲ್ಲಿ ಕರಣ್ ಅಂತ ಒಬ್ಬ ಮಾತ್ರ ಸ್ಪಂದನ ಆಫೀಸ್ಗೆ ಜಾಯಿನ್ ಆದಾಗಿಂದ ಅವಳನ್ನೇ ನೋಡ್ತಿದ್ದ. ಹೇಗಾದರೂ ಅವಳನ್ನ ದಕ್ಕಿಸ್ಕೊಳ್ಬೇಕಂತ ಒಂದು ಅವಕಾಶಕ್ಕಾಗಿ ಕಾಯ್ತಿದ್ದ. ಅವನಿಗೆ ಸಪೋರ್ಟಾಗಿ ಅವನ ಫ್ರೆಂಡ್ ಆಕಾಶ್ ಇದ್ದ. ಯಾವ ಹುಡುಗ ಸ್ಪಂದನ ಬಗ್ಗೆ ಮಾತಾಡಿದ್ರು ಅವನಿಗೆ ಏನೋ ಒಂದು ತೊಂದರೆ ಮಾಡ್ತಿದ್ದ. ಇದು ಇಲ್ಲಿವರೆಗೆ ಕ್ರಿಶ್ ಗಮನಕ್ಕೆ ಬಂದಿರಲಿಲ್ಲ. ಬಂದ ದಿನ ಕರಣ್ ಪರಿಸ್ಥಿತಿ ಏನಾಗುತ್ತೋ.
ವಂಶಿ ಜೀವಾಗ ನಾಳೆಗೆ ನಾವು ಮದುವೆ ಆಗೋಣ ಅಂದ. ಜೀವಗ್ನ ಕೂಡ ಅದೇ ಮಾತುಗಾಗಿ ವೆಯ್ಟಿಂಗ್. ಅದಕ್ಕೆ ತನ್ನ ಸೌಂದರ್ಯ ಎಲ್ಲ ಪ್ರದರ್ಶಿಸ್ತಿದ್ಲು. ವಂಶಿಯನ್ನು ಮದುವೆ ಆದರೆ ದುಡ್ಡಿಗೆ ಕೊರತೆ ಇರಲ್ಲ, ಲೈಫ್ ಸೆಟಲ್ ಆಗುತ್ತೆ ಅಂತ ಆಸೆ ಪಟ್ಲು. ವಂಶಿ ತನ್ನ ಆಸ್ತಿ ಬಗ್ಗೆ ಎಲ್ಲವನ್ನ ಜೀವಾಗ ನಾಳೆಗೆ ಹೇಳ್ದ. ಇನ್ಮೇಲೆ ಮಜಾ ಮಾಡ್ಬೋದು, ಲೈಫ್ ಸೆಟಲ್ ಅಂತ ಅವಳು ಅಂದ್ಕೊಂಡ್ಳು. ವಂಶಿ ಜೀವಾಗ ನಾಳೆಗೆ ನಮ್ಮ ಅಕ್ಕ ಒಪ್ಪಿದ್ರೆ ಮಾತ್ರ ನಮ್ಮ ಮದುವೆ ನಡೆಯುತ್ತೆ. ನಮ್ಮ ಅಕ್ಕನಿಗೆ ಸಂಪ್ರದಾಯಸ್ಥ ಹುಡುಗಿಯರಂದರೆ ಇಷ್ಟ, ಟ್ರೆಡಿಷ್ನಲ್ ಆಗಿರಬೇಕು. ನೀನು ದೇವಸ್ಥಾನಕ್ಕೆ ಬಾ, ನಾಳೆ ಮಂಗಳವಾರ ನಮ್ಮ ಅಕ್ಕ ದೇವಸ್ಥಾನಕ್ಕೆ ಬರ್ತಾರೆ, ನಮ್ಮ ಅಕ್ಕನ ನಿನಗೆ ಇಂಟ್ರೊಡ್ಯೂಸ್ ಮಾಡ್ತೀನಿ ಅಂದ. ಜೀವಗ್ನ ಈಗ ಸರಿ ಮದುವೆ ಆದಮೇಲೆ ಅಂದ್ಲು. ಅಕ್ಕನಿಗೆ ಮ್ಯಾರೇಜ್ ಆಗಿದೆ, ಅವಳು ಬೇರೆ ಮನೇಲಿ ಇರ್ತಾಳೆ. ನಮ್ಮ ಮನೆಯಲ್ಲಿ ನೀನು ನಾನು ಅಷ್ಟೇ ಇರೋದು, ನಿನ್ನ ಕಾಲು ನೋವಾಗದ ಹಾಗೆ ನೋಡ್ಕೊಳ್ಳೋದು ಕೆಲಸದವ್ರು ಇರ್ತಾರೆ ಅಂದ. ಅವಳು ಒಳಗೆ ಖುಷಿಯಿಂದ ಉಬ್ಬು ಹೋದ್ಲು. ಶುಕ್ರವಾರದ ದಿನ ಆಫ್ ಸ್ಯಾರಿ ಹಾಕ್ಕೊಂಡು ಮೈಗೆಲ್ಲ ಹಳದಿ ಹಚ್ಚಿ ಸ್ನಾನ ಮಾಡಿ ರೆಡಿಯಾಗಿ ಕೈ ತುಂಬ ಬಳೆ ತೊಟ್ಟು ದೊಡ್ಡ ಬೊಟ್ಟು ಇಟ್ಕೊಂಡು ತಲೆಯಲ್ಲಿ ಮೂರು ಹೂವು ಮುಡ್ಕೊಂಡು ಕಲಾವತಿಯನ್ನ ಜೊತೆಯಲ್ಲಿ ಕರ್ಕೊಂಡು ಬಂದ್ಲು. ಕಲಾವತಿ ಕೂಡ ಜೀವಗ್ನಾಳಿಗೆ ಹೆಲ್ಪ್ ಮಾಡ್ತಿದ್ಲು. ಎಲ್ಲವೂ ದುಡ್ಡಿಗಾಗಿ ಅಲ್ವಾ. ವಂಶಿಯವರ ಅಕ್ಕ ಸ್ವಾತಿ ಮೈ ತುಂಬ ಒಡವೆಗಳು ಹಾಕ್ಕೊಂಡು ಶ್ರೀಮಂತಿಗೆ ಎದ್ದು ಕಾಣುವಂತಿದ್ಲು. ಡೈಮಂಡ್ ಜ್ಯುವೆಲ್ಲರಿ ಹಾಕ್ಕೊಂಡು ಬಂದಿದ್ಲು. ಕಲಾವತಿ ಜೀವಗ್ನ ಇಬ್ಬರು ಖುಷಿಪಟ್ಟು ಹೋದರು. ಹೀಗಾದರೂ ಈ ಸಂಬಂಧ ಸೆಟ್ ಆಗಬೇಕಂತ ಸ್ವಾತಿ ಮುಂದೆ ತುಂಬ ಚೆನ್ನಾಗಿ ನಟಿಸಿದ್ರು. ವಂಶಿ ಮತ್ತು ಸ್ವಾತಿ ಒಳಗಡೆ ಸಿಟ್ಟು ಬರ್ತಿದ್ರು, ಮೇಲ್ನೋಟಕ್ಕೆ ನಗ್ತಿದ್ರು. ಸ್ವಾತಿ ಮಾತ್ರ ತುಂಬ ಸ್ಟ್ರಿಕ್ಟ್ ಆಗಿದ್ಲು. ಒಳ್ಳೆ ದಿನ ನೋಡ್ಕೊಂಡು ಮನೆಗೆ ಬರೋದಾಗಿ ಹೇಳಿದ್ರು. ಸಂಡೇ ಆದರೆ ವಂಶಿ ಫ್ರೆಂಡ್ಸ್ ಕೂಡ ಬರ್ತಾರೆ, ಹಾಗಾಗಿ ಸಂಡೇ ಬರೋದಾಗಿ ಹೇಳಿದ್ಲು. ಸರಿ ಅಂದರು. ಸ್ವಾತಿ ಕಲಾವತಿ ಅವ್ರ ಕಾರ್ ನೋಡಿ ವಂಶಿಗೆ, ಏನು ವಂಶಿ ಇವರಿಗೆ ಕನಿಷ್ಠ ಪಕ್ಷ ಒಂದು ಕಾರ್ ಕೂಡ ಇಲ್ವಾ? ಇಷ್ಟು ಚೀಪ್ ಸಂಬಂಧ ನಿನ್ಗೆ, ಕೋಟಿಗಟ್ಟಲೆ ಆಸ್ತಿ ಇರೋನ ನೀನು ಅಂತ ಅಂದ್ಲು ಕೋಪದಿಂದ. ಅಕ್ಕ ನಂಗೆ ಅವಳು ಇಷ್ಟ ಆಗಿದ್ದಾಳೆ ನೋಡಿ, ಎಷ್ಟು ಪದ್ಧತಿ ಆಗಿದ್ದಾಳೆ, ಆದರೂ ದುಡ್ಡು ನಮ್ಮ ಹತ್ರ ಇದೆ ಅಲ್ವಾ ಅಂದ ವಂಶಿ. ನೀನು ಇಷ್ಟವನ್ನು ಬೇಡ ಅನ್ನೋಕ್ಕಾಗದೆ ಒಪ್ಕೊಳ್ತಿದ್ದೀನಿ ವಂಶಿ, ಇಲ್ದಿದ್ರೆ ನಮ್ಮ ಮನೆಯಲ್ಲಿ ಕೆಲಸದವರಾಗಿರೋರು ಕೂಡ ಯೋಗ್ಯತೆ ಇಲ್ದವ್ರನ್ನ ನಮ್ಮ ಮನೆಗೆ ಮಹಾರಾಣಿ ಮಾಡ್ತಿದ್ದೀನಿ ಅಂದ್ಲು ಬೇಸರದಿಂದ. ಸರಿ ಅಕ್ಕ ಹೋಗೋಣ ಬಾ ಅಂದ ವಂಶಿ. ಬಾ ಹೇಳು ಒಟ್ಟು ಹೋದರು. ಕಲಾವತಿ ಮಾತ್ರ ಮದುವೆ ಆಗಲಿ ಬಿಡು, ಆ ಸ್ವಾತಿನ ಕನಿಷ್ಠ ನಿನ್ನ ಹತ್ರ ಕೂಡ ಸುಳಿಯೋದಂತ ಮಾಡೋಣ ಅಂದ್ಲು. ಹೌದಮ್ಮ ನೋಡಿ ಎಷ್ಟು ಚೀಪಾಗಿ ನೋಡ್ತಾಳೆ, ಎಷ್ಟು ಕಷ್ಟಪಟ್ಟು ರೆಡಿಯಾಗಿದ್ದೆ, ಚೆನ್ನಾಗಿದೆ ಅಂತ ಒಂದು ಮಾತು ಕೂಡ ಹೇಳಿಲ್ಲ ಅಂದ್ಲು ಹಲ್ಲು ಕಡಿತಾ ಜೀವಗ್ನ. ಅದಕ್ಕೆ ಇಷ್ಟ ಆಗಬೇಕಾಗಿರೋದು ಅವಳಿಗಲ್ಲ ವಂಶಿಗೆ. ವಂಶಿಯನ್ನು ಹೇಗಾದರೂ ನೀನು ಮುಷ್ಟಿಯಲ್ಲಿ ಇಟ್ಕೋ, ಆಮೇಲೆ ಬರೀ ದುಡ್ಡೇ ದುಡ್ಡು ಅಂದ್ಲು ಕಲಾವತಿ. ಕಾರ್ನಲ್ಲಿ ವಂಶಿ ಮತ್ತು ಸ್ವಾತಿ ಮಾತಾಡ್ತಾ, ಆ ಮುಖ ಕೆಟ್ಟದನ್ನು ಕೊಂದು ಹೂತು ಹಾಕಿ ಸ್ಪಂದನ ಕರ್ಕೊಂಡು ಬರದೆ ಇದೆಲ್ಲ ಯಾಕೆ ಅಂತ ಕೇಳಿದ್ಲು ಸ್ವಾತಿ. ಅವ್ರ ಮನೆಯವರೇ ಮದುವೆ ಮಾಡಿ ಕಳಿಸ್ಬೇಕನ್ನೋದು ಅವನ ಆಸೆ, ಅದಕ್ಕೆ ಇದೆಲ್ಲ ಅಂದ ವಂಶಿ. ಈ ಕಾಲದಲ್ಲಿ ಇಂಥ ಹುಡುಗಿಯರು ಇದ್ದಾರೆ ಅಂದರೆ ಆಶ್ಚರ್ಯ ಆಗುತ್ತೆ. ಒಂದೇ ಮನೆಯಲ್ಲಿ ಎರಡು ಥರ, ಒಬ್ಳು ತಲೆ ತಗ್ಸಿ ಬದುಕ್ತಿದ್ರೆ ಇನ್ನೊಬ್ಳು ತಲೆಯಲ್ಲಿ ತುಳಿದು ಹೋಗುವಂಥವಳು ಅಂದ್ಲು ಸ್ವಾತಿ. ನಾವು ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ಕ್ರಿಶ್ ಮದುವೆ ನಡೆಯುವಾಗ ನೋಡ್ಬೇಕು ಸ್ವಾತಿ. ಕ್ರಿಶ್ಗೋಸ್ಕರ ಅಲ್ದಿದ್ರು ನನ್ನ ತಂಗಿ ಸ್ಪಂದನಾಗೋಸ್ಕರ 15 ವರ್ಷಗಳಿಂದ ಹೊಡೆತ ತಿಂತ ಬದುಕ್ತಿದ್ದಾಳೆ, ನರಕ ಅನುಭವಿಸ್ತಿದ್ದಾಳೆ. ತಂದೆ ಮುಂದೆ ಹೋಗಬೇಕಂದ್ರೆ ಹೆದರ್ತಾಳೆ, ರಕ್ತ ಬರುವಾಗ ಹೊಡಿತಾನೆ ಅಂತ ಕ್ರಿಶ್ ಹೇಳ್ದ. ಅವಳ ಮೈ ತುಂಬ ಬರೆ ಎಳೆದ ಗಾಯಗಳಿವೆ ಅಂತೆ. ಅವಳನ್ನ ನರಕದಿಂದ ಹೊರಗೆ ತರಬೇಕು. ಅವಳು ಕೇವಲ ಕ್ರಿಶ್ ಹತ್ರ ಮಾತ್ರ ಸಂತೋಷವಾಗಿರೋದಕ್ಕೆ ಸಾಧ್ಯ. ಅವಳು ತುಂಬ ಮಾಯಕ್ಕೆ ಒಂದು ಮಗುವಿನ ಹಾಗೆ ನೋಡ್ಕೊಳ್ಬೇಕು. ಅವಳಿಗೆ ಹೆಜ್ಜೆ ಇಡೋದನ್ನು ಕೂಡ ಕಲಿಸ್ಬೇಕು. ಅದು ಕೇವಲ ಕ್ರಿಶ್ ಮಾತ್ರ ಮಾಡೋದಕ್ಕೆ ಸಾಧ್ಯ ಅಂದ. ಸ್ವಾತಿ ವಂಶಿ ನೋಡಿ, ನೀನು ಯಾವಾಗ ಇಷ್ಟೊಂದು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಣ ಅದೇ ಅಂದ್ಲು ನಗ್ತಾ. ಸ್ಪಂದನ ನೋಡು ನಿಂಗೆ ಅರ್ಥ ಆಗುತ್ತೆ ಅಂದ. ಸಂಡೇ ನೋಡೋಣ, ಹೇಗಾದರೂ ಈ ಸಂಡೇ ಮುಹೂರ್ತ ಅರೇಂಜ್ ಮಾಡ್ಬೇಕಂದ್ಲು. ಅದಕ್ಕೆ ಎಷ್ಟು ಹೊತ್ತು? ಆ ಮುಖ ಕೆಟ್ಟದ್ರ ಮುಖಕ್ಕೆ 2 ಲಕ್ಷ ಎಷ್ಟು, ಏನಾದರೂ ಗೋಲ್ಡ್ ಕೊಂಡ್ರೆ ಸಾಕು, ನಾಳೆ ಸೆಟ್ ಮಾಡ್ತೀನಿ ಅಂದ ವಂಶಿ. ಕ್ರಿಶ್ಗೆ ಕಾಲ್ ಮಾಡಿ ನಡೆದದೆಲ್ಲ ಹೇಳಿ ಸಂಡೇ ರೆಡಿಯಾಗಿರೋದಕ್ಕೆ ಹೇಳ್ದ. ಕ್ರಿಶ್ ಈಗಲೂ ನನಗೆ ಓಕೆ ಅಂದ. ಸ್ವಾತಿ, ಹಲೋ ತಮ್ಮಣ್ಣ, ಅಲ್ಲಿರೋದು ನನ್ನ ಆಜ್ಞೆ ಅಲ್ಲ, ನಿನ್ನ ಮಾತು ನಂಬೋಕೆ, ಅವ್ರ ಕಿಲಾಡಿಗಳು ಅಂದ್ಲು. ನಿಜವೇ ಅಂದ ಕ್ರಿಶ್. ಸಂಡೇ ಹೋಗಬೇಕು ಅಂದ ಕ್ರಿಶ್. ಮತ್ತು ನಾವು ಅಂದ್ಲು ಸ್ಮಿತಾ. ನೀವು ಹೇಗೆ ಬರ್ತೀರಾ ಅಂದ ಕ್ರಿಶ್. ಮದುವೆ ಸಮಯದಲ್ಲಿ ನಿನ್ನ ತಂಗಿಯಾಗಿ ನಾನು ಭಾವನಾಗಿ ಕಾರ್ತಿ ಬರ್ತೀವಿ ಅಂದ್ಲು ಸ್ಮಿತಾ. ಸರಿ ಅಂದ ಕ್ರಿಶ್. ಮೊಬೈಲ್ನಲ್ಲಿ ಸ್ಪಂದನ ಫೋಟೋ ನೋಡ್ತಾ, ಬೇಗ ನಿನ್ನನ್ನು ನನ್ನವಳಾಗಿ ಮಾಡ್ಕೊಳ್ತೀನಿ ಬಂಗಾರ ಅಂದ್ಕೊಂಡ. ಸ್ಮಿತಾ ಹಾಗೂ ಕಾರ್ತಿಕ್ ಕ್ರಿಶ್ನ ಸಂತೋಷವಾಗಿ ನೋಡ್ತಿದ್ರು. 3 ವರ್ಷಗಳ ನಂತರ ಕ್ರಿಶ್ ಮುಖದಲ್ಲಿ ಪ್ರಶಾಂತತೆ, ಕಣ್ಣುಗಳಲ್ಲಿ ಸಂತೋಷವನ್ನು ನೋಡ್ತಿದ್ರು. ಮರುದಿನ ವಂಶಿ ಜೀವಗ್ನ ಶಾಪಿಂಗ್ ಕರ್ಕೊಂಡು ಹೋಗಿ ಕಾಸ್ಟ್ಲಿ ಲೆಹಂಗಾ ಕೊಡಿಸಿ ಅದಕ್ಕೆ ಮ್ಯಾಚಿಂಗ್ ನೆಕ್ಲೆಸ್ ಗಿಫ್ಟ್ ಮಾಡಿ, ನೀನು ಈ ಸಂಡೇ ಇದೇ ಡ್ರೆಸ್ನಲ್ಲಿ ರೆಡಿ ಆಗಬೇಕು, ನಂಗೆ ನಿನ್ನ ಈ ಡ್ರೆಸ್ನಲ್ಲಿ ಮದುವೆ ಮಾತುಕತೆಯಲ್ಲಿ ನೋಡಬೇಕಂತ ಆಸೆ ಇದೆ. 4 ಲಕ್ಷದ ನೆಕ್ಲೆಸ್, 30,000ದ ಲೆಹಂಗಾ, 2 ಲಕ್ಷ ಕೈಗಿಟ್ಟು ಮದುವೆ ಮಾತುಕತೆ ಖರ್ಚಿಗಿಟ್ಕೋ ಅಂತ ಹೇಳ್ದ. ಅವಳು ಖುಷಿಯಿಂದ ತಲೆ ಆಡಿಸಿ ಹೋದ್ಲು. ಹೊರಗೆ ತೋರಿಸ್ಕೊಳ್ದೆ. ಇದೆಲ್ಲ ಯಾಕೆ ಬೇಬಿ ಅಂದ್ಲು. ನಿಂಗೋಸ್ಕರ ಇದಷ್ಟೇ ಅಲ್ಲ, ಇನ್ನೂ ಎಷ್ಟು ಬೇಕಾದರೂ ಖರ್ಚು ಮಾಡ್ತೀನಿ, ಇದೆಲ್ಲ ಯಾವ ಲೆಕ್ಕ ಅಂದ. ನಿಂಗೋಸ್ಕರ ಸಂಡೇ ಕಾಯ್ತಿರ್ತೀನಿ ಬೇಬಿ ಅಂದ್ಲು. ಓಕೆ ಡಾರ್ಲಿಂಗ್ ಅಂದ. ವಂಶಿ ಒಂದು ಬಾಣ ಎಸೆಯಲು, ನಮ್ಮ ಮನೆ ತುಂಬ ಚಿಕ್ಕದು, ನಿಮ್ಮ ಅಕ್ಕ ಬಂದರೆ ಚೀಪಾಗಿ ಮಾಡ್ತಾರೇನೋ ಅಂದ್ಲು ಓರೆಗಣ್ಣಿನಿಂದ ನೋಡ್ತಾ. ನಾನು ನೋಡ್ಕೊಳ್ತೀನಿ ಡಾರ್ಲಿಂಗ್, ನೀನು ಯೋಚನೆ ಮಾಡಬೇಡ, ಮದುವೆ ಫಿಕ್ಸ್ ಆದಮೇಲೆ ಎಲ್ಲರೂ ನಮ್ಮ ಅರಮನೆಗೆ ಹೊರ್ಟೋಗೋಣ ಅಂದ ವಂಶಿ. ಇನ್ನೇನಿದೆ, ಬೇಗ ಮನೆಗೆ ಹೋಗಿ ಕಲಾವತಿ ಕಿವಿಗೆ ಹಾಕೋದಕ್ಕೆ. ಸರಿ ವಂಶಿ ನಾನು ಹೋಗ್ತೀನಿ, ನಮ್ಮಮ್ಮ ಬೇಗ ಬರೋದು ಕೇಳಿದ್ದಾರೆ ಅಂದ್ಲು. ವಂಶಿಗೆ ವಿಷಯ ತಿಳಿದೇ ಇರುತ್ತಾ. ಸರಿ ಡಾರ್ಲಿಂಗ್ ಮತ್ತೆ ಯಾವಾಗ ಸಿಗ್ತೀಯಾ ಅಂದ. ಸಂಡೇ ಬೇಬಿ ನಮ್ಮ ಮನೆ ಅಂದ್ಲು. ಓಕೆ ಅಂತ ಹೇಳಿ
ಡ್ರಾಪ್ ಮಾಡಲಾ ಅಂದ. ಬೇಡ ಬೇಬಿ ನಾನು ಹೋಗ್ತೀನಿ, ನೀನು ಆಫೀಸ್ಗೆ ಹೋಗ್ಬೇಕಲ್ವಾ ಅಂದ್ಲು. ಸರಿ ಅಂತ ಹೇಳಿ ಒಟ್ಟು ಯಾರಿಗೂ ಮೆಸೇಜ್ ಮಾಡಿ ಜೀವಾಗ್ನಳನ್ನ ಫಾಲೋ ಮಾಡೋದಕ್ಕೆ ಹೇಳ್ದ. ಜೀವಾಗ್ನ ನೇರವಾಗಿ ಮನೆಗೆ ಹೋಗಿ 1 ಗಂಟೆ ನಂತರ ಮೈಯೆಲ್ಲ ಕಾಣುವಂಥ ಡ್ರೆಸ್ ಹಾಕೊಂಡು ಪಬ್ಗೆ ಹೋದ್ಲು. ಯಾರನ್ನು ಒಬ್ಬನನ್ನು ಬುಟ್ಟಿಗೆ ಹಾಕೊಂಡು ಅವನ ಜೊತೆ ರಾತ್ರಿ ಇಡೀ ಕಳೆದು ಬೆಳಿಗ್ಗೆ 5 ಗಂಟೆಗೆ ಮನೆಗೆ ಬಂದಳು. ಇದೆಲ್ಲವನ್ನು ವಿಡಿಯೋ ರೆಕಾರ್ಡ್ ಮಾಡಿ ಸಾಕ್ಷಿಗಾಗಿ ಕ್ರಿಶ್ ಕಳಿಸ್ಕೊಟ್ಟಿದ್ದು ಕ್ರಿಶ್ ಅರೇಂಜ್ ಮಾಡಿ ಟೀಮ್. ಸ್ಪಂದನ ಎಂದಿನಂತೆ ಆಫೀಸ್ಗೆ ಹೋಗ್ತಿದ್ಲು ಬರ್ತಿದ್ಲು. ಮನೆಯಲ್ಲಿ ಕೆಲಸ, ಹೊಡೆತ, ಬೈಗುಳ ಎಲ್ಲವೂ ಮಾಮೂಲಾಗೇ ಇತ್ತು ಪಾಪ ಅವಳಿಗೆ. ಸಂಡೇ ಬಂದೇ ಬಿಡ್ತು. ಕ್ರಿಶ್ ಜೀನ್ಸ್ ಟೀ ಶರ್ಟ್ ಹಾಕೊಂಡು ಸಿಂಪಲ್ಲಾಗಿ ರೆಡಿ ಆದ. ಕಾರ್ನಲ್ಲಿ ಹೊರಟರು ವಂಶಿ, ವಿರಾಟ್, ಕ್ರಿಶ್, ಸ್ವಾತಿ. ಸ್ಪಂದನ ಮನೆಯಲ್ಲಿ ಜೀವಗ್ನ ಬೆಳಿಗ್ಗೆ 7 ಗಂಟೆಯಿಂದಲೇ ರೆಡಿ ಆಗೋದಕ್ಕೆ ಶುರು ಮಾಡಿದ್ಲು. ಕಲಾವತಿ ಗೋಪಾಲ್ನ ಒಪ್ಪಿಸಿದ್ಲು. ಇಬ್ಬರು ಲವ್ ಮಾಡ್ಕೊಂಡಿದ್ದಾರೆ, ಗೌರವಯುತವಾಗಿ ಮದುವೆ ಮಾತುಕತೆ ಆಡೋದಕ್ಕೆ ಬರ್ತಿದ್ದಾರೆ, ನೀವು ಒಪ್ಪಿದ್ರೆ ಮಾತ್ರ ಮದುವೆ ಅಂತಲೂ ಹೇಳಿದ್ಲು. ಜೀವಗ್ನ ಹತ್ತಿದ್ಲು. ಮುದ್ದಿನ ಮಗಳು. ಜೀವಗ್ನ ಅಂದರೆ ಗೋಪಾಲ್ಗೆ ಪ್ರಾಣ, ಇನ್ನೇನು ಬೇಕು. ಜೀವಗ್ನ ಹಣ ಆಸ್ತಿ ಸಿಗುತ್ತಂತ ಹೇಳ್ತಿದ್ದಂತೆ ಸರಿ ಮಗಳು ಸುಖವಾಗಿರ್ತಾಳೆ ಅಂತ ಒಪ್ಕೊಂಡು ಬೆಳಿಗ್ಗೆ ಎದ್ದು ಎಲ್ಲವನ್ನ ರೆಡಿ ಮಾಡ್ದ. ಕಲಾವತಿ ಸ್ಪಂದನಾಳ ಕೈಯಲ್ಲಿ ಬೆಳಿಗ್ಗೆ ಎದ್ದು ತಿಂಡಿ ತಿನಿಸುಗಳು ಮಾಡಿಸಿದ್ಲು. ಕೆಲಸದ ಹುಡುಗಿ ಬೇಬಿ ಹೆಲ್ಪ್ ಮಾಡಿದ್ಲು. 10 ಗಂಟೆಗೆ ಕ್ರಿಶ್ ಕಡೆಯವ್ರು ಬಂದರು. ಸ್ಪಂದನಾಗೆ ವಿಷಯ ತಿಳಿಯದೆ ಮಾಮೂಲಾಗಿ ಕೆಲಸ ಮಾಡ್ಕೊಳ್ತಿದ್ಲು. ಕ್ರಿಶ್ ಬರ್ತಿದ್ದಂತೆ ಇಡೀ ಮನೆಯನ್ನು ನೋಡ್ದ. ಸ್ಪಂದನ ಎಲ್ಲೂ ಕಾಣಿಸ್ಲಿಲ್ಲ. ಹಿತ್ತಲಿನಲ್ಲಿ ಸುಟ್ಕೊಂಡಿದ್ದ ಕೈಯನ್ನು ನೋಡ್ಕೊಳ್ತಿದ್ಲು. ಬೇಬಿ ಹಿಡಿದ್ಲು. ಸ್ಪಂದನ ಎಲ್ಲಿದ್ದಾಳೆ ಅಂತ ಹೋಗಿ ನೋಡ್ದ. ಕೆಲಸ ಬೇಗ ಮಾಡಲಿಲ್ಲ ಅಂತ ಕೈಗೆ ಬರೆ ಎಳೆದಿದ್ಲು ಕಲಾವತಿ. ಕ್ರಿಶ್ ತನ್ನ ಕೋಪನ ಆ ತೋಟಿಯಲ್ಲಿಟ್ಕೊಂಡು ವಾಪಸ್ ಬಂದ. ಎಲ್ಲರೂ ಸ್ವಲ್ಪ ದಿನ ತಾಳ್ಮೆಯಿಂದರು. ಸ್ಪಂದನ ಜೊತೆ ಮದುವೆ ಆದಮೇಲೆ ಇವ್ರಿಗೆ ನರಕ ಅಂದರೆ ಏನಂತ ತೋರಿಸೋಣ ಅಂತ ಹೇಳಿ ಕ್ರಿಶ್ನ ಕಂಟ್ರೋಲ್ ಮಾಡಿದ್ರು. ಸೈಲೆಂಟಾಗಿ ಬಂದ. ಹಳ್ಳಿಯ ಪಕ್ಕದ ಮನೆಯವರೆಲ್ಲ ಈ ಬೀದಿಗೆ ಇಷ್ಟು ದೊಡ್ಡ ಕಾರ್ ಬಂದಿದೆ ಅಂತ ಇಣಕ್ಕೆ ನೋಡ್ತಿದ್ರು. ಕಲಾವತಿ ನಡು ತಿರುಗಿಸ್ತಾ, ಹಾಂ ನನ್ನ ಬಾವಿ ಅಳಿಯಂದ್ರು ಬಂದಿದ್ದಾರೆ ಅಂತ ಜೀವಗ್ನಾಳ ಅದೃಷ್ಟದ ಬಗ್ಗೆ ಎಲ್ಲರ ಹತ್ರ ಅಹಂಕಾರದಿಂದ ಹೇಳಿಕೊಳ್ತಿದ್ಲು ಅವ್ರನ್ನ ಹಾಲ್ನಲ್ಲಿ ಕೂರಿಸಿ. ಗೋಪಾಲ್ ಎಲ್ರಿಗೂ ವೆಲ್ಕಮ್ ಹೇಳಿ ಸೋಫಾದಲ್ಲಿ ಕೂರಿಸ್ತಾ ಮಾತುಕತೆ ಮುಗಿದ ನಂತರ ಮದುವೆ ನೀವೇ ಮಾಡಬೇಕು, ನಮಗೆ ವರದಕ್ಷಿಣೆ ಏನು ಬೇಡ, ನಮ್ಮ ಹತ್ರ ಇರೋದೇ ಸಾಕು, ಮದುವೆ ಸಿಂಪಲ್ಲಾಗಿ ಮಾಡಿದ್ರೂ ಪರವಾಗಿಲ್ಲ, ರಿಸೆಪ್ಷನ್ ನಾವು ಮಾಡ್ಕೊಳ್ತೀವಿ ಅಂತ ನೇರವಾಗಿ ಹೇಳ್ತಿದ್ಲು ಸ್ವಾತಿ. ಗೋಪಾಲ್ ಯೋಚನೆಗೆ ಬಿದ್ದ. ರಂಗಮ್ಮ ಟಾಪಿಕ್ ಡೈವರ್ಟ್ ಮಾಡಲು ಮುಂಚೆ ಸ್ವೀಟ್ಸ್ ತೊಗೊಳ್ಳಿ ಅಂತ ಹೇಳಿ ಬೇಬಿ ಸ್ವೀಟ್ಸ್ ಕಾಫಿ ತೊಗೊಂಡು ಬನ್ನಿ ಅಂದ್ಲು. ಮೊದಲು ಬೇಬಿ ಅವಳ ಹಿಂದೆ ಸ್ಪಂದನ ಬಂದಳು. ಆ ಬೇಬಿ ಕೈಯಲ್ಲಿ ಕಾಫಿ ಟ್ರೇ ಇತ್ತು. ಸ್ಪಂದನ ಸ್ವೀಟ್ಸ್ ಮತ್ತು ಓಡೆ ಹಿಡಿದು ಬಂದಳು. ಸ್ಪಂದನ ಆಗಲೂ ತಲೆ ಎತ್ತು ನೋಡಲಿಲ್ಲ. ಬಂದು ಟೇಬಲ್ ಮೇಲೆ ಇಟ್ಟು ಹೊಟ್ಟೋದ್ಲು. ಕ್ರಿಶ್ ಸ್ಪಂದನನ್ನ ನೋಡ್ದ. ಅರ್ದು ಹೋದ ಹಳೆ ಬಟ್ಟೆ ಹಾಕೊಂಡು ಮಾಸಿದ ಮುಖ ಕಟ್ಟು ಹಾಕಿದ ಕೂದಲು. ಕೆಲಸದವಳಿಗಿಂತಲೂ ಕೀಳಾಗಿದ್ಲು, ಆದರೂ ಅಷ್ಟೇ ಸುಂದರಿಯಾಗಿ ಕಾಣ್ತಿದ್ದಾಳೆ. ಕ್ರಿಶ್ ಮನಸ್ಸು ಸ್ಪಂದನಾಳ ನೋಡಿ ಚುರುಕ್ಕಂತು. ಎಲ್ಲರೂ ಬೇಸರದಿಂದ ಅವಳ ಕಡೆ ನೋಡಿದ್ರು. ಸ್ವಾತಿ ಕಣ್ಣಲ್ಲಿ ನೀರು ಬಂತು. ನಿಜಕ್ಕೂ ಅಲ್ಲಿ ಏನು ನಡೀತಿದೆ ಅಂತಲೂ ಸ್ಪಂದನ ಗೊತ್ತಿಲ್ಲ. ಬಂದ್ಲು, ಇಟ್ಲು, ಹೋದ್ಲು ಅಷ್ಟೇ. ವಿರಾಟ್ ನೀರು ಕೇಳಿದ. ಸ್ಪಂದನ ನೀರು ತೊಗೊಂಡು ಬಂದ್ಲು. ಅಲ್ಲೇ ಗೋಪಾಲ್ ಇದ್ನಲ್ಲ, ಆ ಟೆನ್ಷನಲ್ಲಿ ನೋಡ್ಕೊಳ್ದೆ ಕಾಲು ತಗಲಿ ಬೀಳೋ ಅಷ್ಟರಲ್ಲೇ ಬ್ಯಾಲೆನ್ಸ್ ಮಾಡಿಕೊಂಡ್ಲು. ಆದರೆ ನೀರು ಸ್ವಾತಿ ಮೇಲೆ ಬಿತ್ತು. ಕಲಾವತಿ ಕೋಪರಿಂದ ಜುಟ್ಟು ಹಿಡಿದು ಎಳೆದು ಕೆನ್ನೆಗೆ ಬಾರಿಸಿ, ಬೆಳಗ್ಗೆ ಸುಟ್ಕೊಂಡು ಕೈ ಇಟ್ಕೊಂಡು ಕಣ್ಣು ನೆತ್ತಿಗೆ ಬಂದಿದೆ ನಿನಗೆ ಅಂತ ಇನ್ನೂ 2 ಹೊಡೆದ್ಲು. ನೋಡ್ಕೊಳ್ಳಿಲ್ಲ ಚಿಕ್ಕಮ್ಮ, ಹೊಡಿಬೇಡ ಚಿಕ್ಕಮ್ಮ, ನೋವಾಗ್ತಿದೆ ಚಿಕ್ಕಮ್ಮ ಅಂತ ಅತ್ಲು ಸ್ಪಂದನ. ಕ್ರಿಶ್ ಇದನ್ನು ನೋಡೋದಕ್ಕಾಗದೆ ಎದ್ದೇ ಓಟೋದ. ಸ್ವಾತಿ, ಬರೀ ನೀರು ತಾನೇ ಬಿದ್ದಿದ್ದು, ಅದಕ್ಕೆ ಯಾಕೆ ಆ ಹುಡುಗಿನ ಹಾಗೆ ಹೊಡಿತೀರಿ, ಏನು ಪರವಾಗಿಲ್ಲ ಅಂತ ಸಮಾಧಾನ ಮಾಡಿದ್ಲು. ಕಲಾವತಿ ಆಮೇಲೆ ಸುತ್ತಲೂ ನೋಡಿ, ಅಂದರೆ ನಿಮ್ಮಂಥವ್ರ ಸೀರೆ ಎಷ್ಟು ಕಾಸ್ಟ್ಲಿ ಇರುತ್ತೆ, ಹೀಗೆ ಬಿದ್ದರೆ ಹೇಗೆ ಅಂತ ಏನೋ ಕತೆ ಕಟ್ಟೋದಕ್ಕೆ ಹೋದ್ಲು. ಅದರಲ್ಲೂ ಆ ಹುಡುಗಿ ಚಿಕ್ಕಮ್ಮ ಅಂತ ಕರೀತಿದ್ದಾಳಲ್ಲ ಯಾಕೆ ಅಂತ ಕೇಳಿದ್ಲು ಸ್ವಾತಿ. ಕಲಾವತಿ ಗಲಿಬಿಲಿಗೊಂಡ್ಳು. ಅದು ಹಾಂ, ಅದು ನಮ್ಮ ಕೆಲಸದ ಹುಡುಗಿ ಅಂದ್ಲು ಕಲಾವತಿ. ವಂಶಿ ಜೀವಗ್ನಳನ್ನು ನೋಡಿ, ನಿಮ್ಮಮ್ಮ ಸುಳ್ಳು ಹೇಳ್ತಿದ್ದಾರೆ ಜೀವಗ್ನ, ನಾನು ಇಷ್ಟು ದೊಡ್ಡ ಕಂಪನಿ ಹ್ಯಾಂಡಲ್ ಮಾಡ್ತಿದ್ದೀನಿ, ನನಗೆ ಅಷ್ಟು ಮಾತ್ರ ಗೊತ್ತಾಗಲ್ವಾ ಯಾರು ಸತ್ಯ ಹೇಳ್ತಿದ್ದಾರೆ ಯಾರು ಸುಳ್ಳು ಹೇಳ್ತಿದ್ದಾರೆ ಅಂತ ಅಂದ ಗಟ್ಟಿಯಾಗಿ. ಅದೇನಿಲ್ಲ ಅಂದ್ಲು ಜೀವಗ್ನ. ಸ್ವಾತಿ, ವಂಶಿ ಈಗಲೇ ಸುಳ್ಳು ಹೇಳೋರ ಜೊತೆ ಫ್ಯೂಚರ್ ನನ್ನ ಪರಿಸ್ಥಿತಿ ಏನು, ಬೇಡ ನಡಿ ಹೋಗೋಣ ಅಂದ್ಲು. ಜೀವಗ್ನ ಟೆನ್ಷನಲ್ಲಿ, ಅಯ್ಯೋ ಹಾಗೇನಿಲ್ಲ, ನಾನು ಹೇಳ್ತೀನಿ ಕೇಳಿ, ಅವಳು ನಮ್ಮ ತಂದೆ ಮೊದಲು ಹೆಂಡತಿ ಮಗಳು, ನಮ್ಮ ದೊಡ್ಡಮ್ಮ ಅವಳಿಂದಲೇ ಸತ್ತಿದ್ದು, ಅದಕ್ಕೆ ನಮ್ಮ ಡ್ಯಾಡಿಗೆ ಅವಳನ್ನ ಕಂಡ್ರೆ ಇಷ್ಟ ಇಲ್ಲ, ಅವಳನ್ನ ಹಾಗೆ ರಸ್ತೆಗೆ ಬಿಡೋಕ್ಕಾಗದೆ ನಮ್ಮ ಅಮ್ಮ ಕನಿಕರದಿಂದ ಮನೆಯಲ್ಲಿ ಇಟ್ಕೊಂಡು ಸಾಕ್ತಿದ್ದಾರೆ ಅಂದ್ಲು. ಸ್ವಾತಿ, ಅಂದರೆ ದೊಡ್ಡ ಮಗಳಿಗೆ ಮದುವೆ ಮಾಡಿದ್ರೆ ಸಣ್ಣ ಮಗಳಿಗೆ ಮಾಡ್ತಿದ್ದೀರಾ ಅಂತ ಕೇಳಿ, ವಂಶಿ ನಡಿ ಅಂತ ವಂಶಿ ಎಷ್ಟು ಹೇಳಿದ್ರು ಕೇಳದೆ ಎಳ್ಕೊಂಡು ಹೋಗ್ಬಿಟ್ಲು. ಜೀವಗ್ನ ತನ್ನ ಅಮ್ಮನ ಮೇಲೆ ಕೋಪರಿಂದ ಕಿಡಿ ಕಾರದ್ಲು. ಕಲಾವತಿ ಸ್ಪಂದನನ್ನ ಹೊಡೆಯೋದಕ್ಕೆ ಹೋದಾಗ, ನೀನು ಮಾಡಿದ್ದಕ್ಕೆ ಅವಳಿಗೆ ಹೊಡೆದ್ರೆ ಏನು ಪ್ರಯೋಜನ, ಮೊದಲು ಅವಳಿಗೆ ಮದುವೆ ಮಾಡು, ವಂಶಿನ ಹೇಗೆ ದಾರಿಗೆ ತರಬೇಕಂತ ನನಗೆ ಗೊತ್ತು ಅಂತ ಅಂದ್ಲು ಜೀವಗ್ನ. ಕಲಾವತಿ, ಈಗ ಅವಳಿಗೆ ಯಾರನ್ನು ತಂದು ಮದುವೆ ಮಾಡೋದು, ದುಡ್ಡೆಲ್ಲಿಂದ ಬರುತ್ತೆ, ಅವಳು ಆಫೀಸ್ನಿಂದ ಕೊಟ್ಟು ದುಡ್ಡನ್ನೆಲ್ಲ ನೀನೇ ಅಲ್ವಾ ಜಾಲಿ ಮಾಡಿ ಹಾಳು ಮಾಡಿದ್ದು ಅಂತ ಒಬ್ಬರ ಮೇಲೆ ಒಬ್ಬರು ಜಗಳ ಆಡ್ತಿದ್ರು. ಅರ್ಧ ಗಂಟೆ ನಂತರ ವಂಶಿ ಕಾಲ್ ಮಾಡಿ ಜೀವಗ್ನಾಳ ಮೇಲೆ ರೇಗ್ದ. ಬೇಬಿ, ಈಗಿನ ಪರಿಸ್ಥಿತಿಯಲ್ಲಿ ಅವಳಿಗೆ ಮದುವೆ ಅಂದರೆ ಹೇಗೆ ಬೇಬಿ ಅಂದ್ಲು ಜೀವಗ್ನ.
ವಂಶಿ ಯಾರನ್ನಾದರೂ ಒಬ್ಬನನ್ನು ತಂದು ಮದುವೆ ಮಾಡಿಬಿಡಿ. ನಮ್ಮ ಅಕ್ಕನಿಗೆ ಹೆಚ್ಚು ಟೈಮ್ ಕೊಟ್ಟರೆ ಬೇರೆ ಯಾರನ್ನಾದರೂ ತಂದು ನನಗೆ ಮದುವೆ ಮಾಡಿಸ್ತಾಳೆ. ಮೊದಲೇ ನಿಮ್ಮ ಮನೆಯವರು ನಮ್ಮ ಅಕ್ಕನಿಗೆ ಇಷ್ಟ ಆಗಿಲ್ಲ. ನಿಮ್ಮಮ್ಮ ಎಲ್ಲರ ಮುಂದೆ ಹಾಗೆ ಹೊಡೆಯೋದು ಕಿರ್ಚೋದು ಏನು ಬೇಬಿ, ಕಲ್ಚರ್ ಇಲ್ಲದವ್ರಾಗ ಆಡ್ತಾರೆ ನಿಮ್ಮಮ್ಮ. ಹೀಗಿದ್ರೆ ನಾಳೆ ನಮ್ಮ ಜೊತೆ ಹೇಗೆ ಇಟ್ಕೊಳ್ಳೋದು ಬೇಬಿ, ಐ ಡೋಂಟ್ ಲೈಕ್ ಹರ್ ಅಂದ ಬೇಸರದಿಂದ. ಹಾಗೆ ಅನ್ಬೇಡ, ನಮ್ಮ ಅಮ್ಮನಿಗೆ ಬುದ್ಧಿ ಇಲ್ಲ, ನೀನಲ್ಲದೆ ನಾನು ಬದುಕಲ್ಲ ಅಂದ್ಲು ಸುಣ್ಣ ಕಣ್ಣೀರನ್ನು ಹಾಕ್ತಾ. ರಂಗಮ್ಮ ಫೋನ್ ಕಸಿದ್ಕೊಂಡು, ನಿಮ್ಮ ಹತ್ರ ಅಷ್ಟು ದೊಡ್ಡ ಕಂಪ್ನಿ ಇದೆ ಅಲ್ವಾ, ಯಾರಾದರೂ ಕೆಲಸದವ್ರಿದ್ರೆ ನೋಡ್ಯಪ್ಪ ಮದುವೆ ಮಾಡಿಸ್ಬಿಡೋಣ ಅಂದ್ಲು. ಅದೇನದು ಅಂದ ವಂಶಿ. ನಿಮಗೆ ಜೀವಗ್ನ ಬೇಕು, ಅದು ಬೇಕಾದರೆ ಇದು ಅಡ್ಡಿ ಇದೆ, ನೀವೇ ಏನಾದರೂ ಪರಿಹಾರ ನೋಡಿ ಅಂದ್ಲು ಜೇನು ಸುರಿಸುವಂತ ಮಾತಾಡ್ತಾ. ವಂಶಿಗೆ ಬೇಕಾಗಿದ್ದು ಇದೇ ಅಲ್ವಾ, ಹಾಗಾದರೆ ನನ್ನ ಫ್ರೆಂಡ್ ಒಬ್ಬ ಬಂದಿದ್ನಲ್ಲ ಇವತ್ತು ಬ್ಲ್ಯಾಕ್ ಟೀ ಶರ್ಟ್ ಹಾಕ್ಕೊಂಡು, ಅವನಿಗೆ ಮದುವೆ ಆಗಿಲ್ಲ, ಅವನ ಜೊತೆ ಮಾತಾಡ್ತೀನಿ ಅಂದ ವಂಶಿ. ಜೀವಗ್ನ ಕೃಷ್ಣನ ನೋಡಿದಾಗಲೇ ಫ್ಲ್ಯಾಟ್ ಆಗಿದ್ಲು. ಯಾರೂ ಇಲ್ದಿದ್ರೆ ಹೇಗಾದರೂ ಮರಳು ಮಾಡಿ ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿದ್ದೆ ಅಂತ ಅಂದ್ಕೊಂಡ್ಲು ಮನಸ್ಸಿನಲ್ಲಿ. ಈಗ ವಂಶಿ ಕೃಷ್ ಬಗ್ಗೆ ಹೇಳ್ತಿದ್ದಂತೆ, ಅಷ್ಟು ಆ್ಯನ್ಸಮ್ ಆಗಿರೋನು ಅವಳಿಗ ಅಂತ ಹೊಟ್ಟೆ ಕಿಚ್ಚಪಟ್ಲು. ವಂಶಿ ಮಾತಾಡ್ತಾ, ಆದರೆ ಅವನಿಗೆಲ್ಲ ಕೆಟ್ಟ ಹವ್ಯಾಸಗಳು ಇವೆ ಅಂದ. ಇನ್ನೇನು ಬೇಕು, ಇಬ್ಬರು ಖುಷಿಪಟ್ಟು ಇವಳಿಗೆ ಇವನೇ ಸರಿ ಹೊಂತಾನೆ ಬಿಡಿ ಅಂದ್ಲು ರಂಗಮ್ಮ. ಜೀವಗ್ನ ಕೂಡ, ಹಾಗಾದರೆ ನಾನು ಯಾವಾಗಲಾದರೂ ಟೈಮ್ ನೋಡಿ ಅವನನ್ನು ದಾರಿಗೆ ತರಬಹುದು ಅಂತ ಅಂದ್ಕೊಂಡ್ಳು. ಎಲ್ಲರೂ ಒಪ್ಕೊಂಡ್ರು. ನಾನು ಅವನ ಜೊತೆ ಮಾತಾಡಿ ಮದುವೆಗೆ ರೆಡಿ ಮಾಡಿ ಹೇಳ್ತೀನಿ, ಎಲ್ಲಾದರೂ ದೇವಸ್ಥಾನದಲ್ಲಿ ಮಾಡಿಸ್ಬಿಡೋಣ, ನಮ್ಮ ಮದುವೆ ಬೇಗ ಆಗಬೇಕು, ನಾನು ನಿನಗಿಂತ ದೂರ ಇರೋದಕ್ಕೆ ಸಾಧ್ಯನೇ ಇಲ್ಲ ಅಂದ ವಂಶಿ. ಜೀವಗ್ನ, ನಿಂಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ ಬೇಬಿ, ಇದನ್ನು ಮಾಡಲ್ವಾ, 2 ದಿನದಲ್ಲಿ ಅವಳು ಮದುವೆ ಮುಗಿಯುತ್ತೆ, ನೀನು ನಿಮ್ಮ ಅಕ್ಕನ ಹತ್ರ ಮಾತಾಡು ಅಂದ್ಲು. ಸರಿ ಡಾರ್ಲಿಂಗ್ ಅಂದ ವಂಶಿ. ಕಲಾವತಿ ಗೋಪಾಲ್ ಹತ್ರ ಹೋಗಿ ಸ್ಪಂದನ ಬಗ್ಗೆ ಇಲ್ಲ ಸಲ್ಲದ ಮಾತುಗಳು ಹೇಳಿದ್ಲು. ಇಷ್ಟು ಒಳ್ಳೆ ಸಂಬಂಧ, ಇಷ್ಟು ಶ್ರೀಮಂತ ಹುಡುಗ ತಾನಾಗೆ ಬಂದು ಮದುವೆ ಆಗ್ತೀನಿ ಅಂತ ಅಂತಿದ್ರು, ಇವಳು ಅಡ್ಡವಾಗಿದ್ದಾಳೆ. ಯಾವಾಗಲೂ ಇಷ್ಟೇ, ನಮ್ಮ ಮಗಳಿಗೆ ಬಂದ ಅದೃಷ್ಟ ಇವಳಿಂದಲೇ ಹೋಗ್ತಾ ಇದೆಯಲ್ಲ ಅಂತ ಸ್ಪಂದನ ವಿರುದ್ಧ ಗೋಪಾಲ್ ಕಿವಿ ಚುಚ್ಚಿದ್ಲು. ಜೀವಗ್ನ ಅಳುತ್ತಾ, ವಂಶಿ ಇಲ್ದಿದ್ರೆ ನಾನು ಸತ್ತು ಹೋಗ್ತೀನಿ, ಸ್ಪಂದನ ಇರೋದಕ್ಕೆ ನನಗೆ ವಂಶಿ ಸಿಗ್ತಿಲ್ಲ, ನೀವು ಹೇಳಿದರೆ ಮಾತ್ರ ಅವಳು ಮದುವೆ ಆಗ್ತಾಳೆ, ನಾನು ಬೇಕೋ ಅವಳು ಬೇಕೋ ನೀವೇ ತೀರ್ಮಾನಿಸಿ ಅಂತ ನಾಟಕ ಆಡ್ತಾ ರೂಮ್ ಒಳಗೆ ಹೋಗಿ ಲಾಕ್ ಮಾಡ್ಕೊಂಡ್ಬಿಟ್ಲು. ಕಲಾವತಿಯನ್ನು ನೋಡಿ, ಆದರೂ ಅಷ್ಟೊಂದು ದುಡ್ಡು ಎಲ್ಲಿಂದ ತಂದು ಮದುವೆ ಮಾಡೋದು ಅಂದ ಗೋಪಾಲ್. ವಂಶಿ ಕೃಷ್ ಬಗ್ಗೆ ಹೇಳಿದ್ದೆಲ್ಲ ಹೇಳಿ, ಅವಳಿಗೆ ಮದುವೆ ಮಾಡಿ ಆಸ್ತಿ ಪೂರ್ತಿ ನಮ್ಮ ಹೆಸರಿಗೆ ಬರೆಸ್ಕೊಂಡ್ರೆ ಅದನ್ನು ಮಾರಿ ನಮ್ಮ ಮಗಳಿಗೆ ಮದುವೆ ಮಾಡಬಹುದು ಅಂತ ಪ್ಲ್ಯಾನ್ ಹೇಳಿದ್ಲು ಕಲಾವತಿ. ಗೋಪಾಲ್ ಕೂಡ ದರಿದ್ರ ಕಳೆಯುತ್ತೆ ಅಂತ ಸರಿ ಅಂದ. ನಾನು ಎಲ್ಲವನ್ನ ರೆಡಿ ಮಾಡಿ ಅವಳ ಹತ್ರ ಮಾತಾಡ್ತೀನಿ ಅಂದ. ಜೀವಗ್ನಾಳಿಗೆ ಈ ವಿಷಯ ತಿಳಿಸಿದ್ರು. ನಾನು ನಾಳೆ ಬೆಳಿಗ್ಗೆ ವಂಶಿ ಕಾಲ್ ಮಾಡ್ತೀನಿ, ಈಗ ನನಗೋಸ್ಕರ ಒಬ್ಬ ಕಾಯ್ತಿದ್ದಾನೆ ಅಂತ ಹೇಳಿ ಹೊರ್ಟು ಹೋದ್ಲು. ರಾತ್ರಿ ಯಾವಾಗಲೂ ಬಂದು ಬೆಳಿಗ್ಗೆ 11 ಹೇಳದೆ ಮಲಗಿದ್ದ ಜೀವಗ್ನಾಳನ್ನು ಕಲಾವತಿ ಎಬ್ಬಿಸಿ ವಂಶಿ ಕಾಲ್ ಮಾಡುವಂತ ಹೇಳಿದ್ಲು. ತಕ್ಷಣ ವಂಶಿ ಕಾಲ್ ಮಾಡಿ ಮದುವೆ ಮಾಡಿಸೋದಕ್ಕೆ ಹೇಳಿದ್ಲು. ಸರಿ, 1 ವೀಕ್ ಟೈಮ್ ಕೊಡು ಅಂದ ವಂಶಿ. ಅಷ್ಟು ದಿನ ಅಂದರೆ ಹೇಗೆ ಬೇಬಿ, 1 ವೀಕ್ ಆದಮೇಲೆ ಅವಳು ಮದುವೆ, ಆಮೇಲೆ ಸ್ವಾತಿಯವ್ರನ್ನ ಒಪ್ಪಿಸ್ಬೇಕು, ಆಮೇಲೆ ನಮ್ಮ ಮದುವೆ ಅಂದರೆ ತುಂಬ ದಿನ ಆಗುತ್ತೆ, ಅಷ್ಟು ದಿನ ನನ್ನಿಂದ ದೂರ ಇರೋದಕ್ಕೆ ಸಾಧ್ಯನಾ, ನಿನಗಿಂತ ದೂರ ಇದ್ದು ನಾನು ಬದುಕೋದಕ್ಕೆ ಸಾಧ್ಯನಾ ಅಂದ್ಲು. ಸರಿ ಸರಿ ನಾಳೆ ಮಾಡಿಸ್ಬಿಡೋಣ ಅಂದ ವಂಶಿ. ಸರಿ ಅಂತ ಕಾಲ್ ಕಟ್ ಮಾಡಿದ್ಲು. ಕಲಾವತಿ ಸ್ಪಂದನ ಕಾಲ್ ಮಾಡಿ ಮನೆಗೆ ಬರೋದಕ್ಕೆ ಹೇಳಿದ್ಲು. ಸ್ಪಂದನ ಸ್ಮಿತಾಗಾಗೂ HR ಹೇಳಿ ಪರ್ಮಿಷನ್ ತೊಗೊಂಡು ಮನೆಗೆ ಹೋದ್ಲು. ಎಲ್ರಿಗೂ ಕಾರಣ ಗೊತ್ತಿದ್ದರಿಂದ ಒಪ್ಪಿದ್ರು. ಸ್ಪಂದನ ಮನೆಗೆ ಹೋದ ತಕ್ಷಣ ಕಲಾವತಿ ಅವಳನ್ನ ನೋಡಿ, ಭಾನುವಾರ ನಮ್ಮ ಮನೆಗೆ ಬಂದವರಿಗೆ ಜೀವಗ್ನ ಇಷ್ಟ ಆಗಿದ್ದಾಳೆ, ನಿನಗೆ ಮದುವೆ ಮಾಡದೆ ಅವಳಿಗೆ ಹೇಗೆ ಮಾಡೋದು, ಅದಕ್ಕೆ ನಾಳೆ ನಿನ್ನ ಮದುವೆ ಅಂತ ಬಾಂಬ್ ಹಾಕಿದ್ಲು. ಮದುವೆನಾ ನನಗ, ನಾಳೆನಾ ಅಂದ್ಲು ಸ್ಪಂದನ. ಹೌದು ನಿನಗೆ, ನೀನು ತೊಲಗಿದ್ರೆ ತಾನೆ ಅವಳಿಗಾಗೋದು ಅಂತ ಕಲಾವತಿ ಕೂಗಾಡಿದ್ಲು. ಗೋಪಾಲ್ ಒಳಗಡೆ ಬಂದು ಡಾಕ್ಯುಮೆಂಟ್ಸ್ ಕೊಟ್ಟು ಸೈನ್ ಮಾಡೋದು ಕೇಳಿದ. ಸ್ಪಂದನ ಗೋಪಾಲ್ ಮುಖವನ್ನೇ ನೋಡ್ತಿದ್ಲು. ಸ್ಪಂದನ, ಮದುವೆ ಆಗೋವರೆಗೂ ಸಹಿ ಹಾಕಲ್ಲ ಅಂತ ಅಜ್ಜಿಗೆ ಮಾತು ಕೊಟ್ಟಿದ್ದೀನಿ ಅಂದ್ಲು. ಕಲಾವತಿ, ನಾಳೆ ನಿನ್ನ ಮದುವೆ ಅಲ್ವಾ, ಈಗಲೇ ಸಹಿ ಮಾಡು ಅಂದ್ಲು. ಬೇಡ ಚಿಕ್ಕಮ್ಮ, ನಾಳೆ ನನ್ನ ಮಡಿಲಲ್ಲಿ ತಾಳಿ ಬಿದ್ದು ಮರುಕ್ಷಣ ಸಹಿ ಮಾಡ್ತೀನಿ ಅಂದ್ಲು. ರಂಗಮ್ಮ, ಒಂದು ವೇಳೆ ಸಹಿ ಮಾಡದಿದ್ರೆ ನಿನ್ನ ಗಂಡ ಒಪ್ಪದಿದ್ರೆ ಏನು ಮಾಡ್ತೀಯಾ ಅಂದ್ಲು. ನಾನು ಅಮ್ಮನ ಮೇಲೆ ಆಣೆ, ನಾಳೆ ಸಹಿ ಮಾಡ್ತೀನಿ, ಒಂದು ವೇಳೆ ಅವ್ರು ಒಪ್ಪದಿದ್ದೆ ಅವರನ್ನು ಬಿಟ್ಟು ಬಂದಾದರೂ ಸಹಿ ಮಾಡ್ತೀನಿ ಅಂತಂದ್ಲು ಸ್ಪಂದನ. ಸ್ಪಂದನ ಮಾತಂದ್ರೆ ಮಾತು, ಸೊ ಮಾಡೇ ಮಾಡ್ತಾಳೆ ಅಂತ ಅವ್ರು ಸುಮ್ಮನಾದರು. ಸ್ಪಂದನ ತನ್ನ ಬೆಸ್ಟ್ ಫ್ರೆಂಡ್ ಪವಿತ್ರ ಕಾಲ್ ಮಾಡಿ ನಡೆದಿದ್ದೆಲ್ಲ ಹೇಳಿದ್ಲು. ಪವಿತ್ರ ಏನೂ ತಿಳ್ಕೊಳ್ಳದೆ, ಹೇಗೆ ಒಪ್ಕೊಂಡೆ ಸ್ಪಂದನ ಅಂದ್ಲು. ಹಣೆ ಬರಹದಲ್ಲಿ ಹೇಗಿದೆಯೋ ಹಾಗೆ ಆಗುತ್ತೆ, ನೀನು ಮತ್ತು ಅಣ್ಣ ಬನ್ನಿ ಅಂತ ಹೇಳಿ ಕಾಲ್ ಕಟ್ ಮಾಡಿದ್ಲು. ಸ್ಮಿತಾ ಕಾಲ್ ಮಾಡಿ ನಾಳೆ ಲೀವ್ ಬೇಕಂದ್ಲು. ಯಾಕೆ ಸ್ಪಂದನ, ಏನಾಯಿತು, ಯಾಕೆ ವಾಯ್ಸ್ ಇಷ್ಟು ಡಲ್ಲಾಗಿದೆ ಅಂದ್ಲು ಸ್ಮಿತಾ. ನಾಳೆ ನನ್ನ ಮದುವೆ ಅಂದ್ಲು ಸ್ಪಂದನ. ವಾಟ್, ಮದುವೆನ ಅದೇಗೆ ಅಂದ್ಲು ಸ್ಮಿತಾ. ಅದೆಲ್ಲ ಅಷ್ಟೇ, ನನಗೆ ನಾಳೆ ಲೀವ್ ಬೇಕಂದ್ಲು.
ಸ್ಮಿತಾ ನಾಳೆ ನನ್ನ ಅಣ್ಣನಿಗೂ ಮದುವೆ ಇದೆ ಅಂದ್ಲು. ಹಾಗಾದರೆ ಬರಲ್ವಾ ನೀನು ಅಂದ್ಲು ಸ್ಪಂದನ. ಬರ್ತೀನಿ, ಇಲ್ಲೆಲ್ಲ ಮುಗಿಸ್ಕೊಂಡು ಬರ್ತೀನಿ ಅಂದ್ಲು. ಸರಿ ಅಂತ ಕಾಲ್ ಕಟ್ ಮಾಡಿದ್ಲು. ಸ್ಪಂದನಾಗೆ ನಿಜಕ್ಕೂ ತನ್ನ ಮದುವೆ ಆಗೋ ಹುಡುಗ ಯಾರು, ಹೇಗಿರ್ತಾನೆ, ಏನು ಕೆಲಸ ಮಾಡ್ತಾನೆ ಅಂತ ಏನೂ ಗೊತ್ತಿಲ್ಲ. ಯಾರೂ ಹೇಳಲೂ ಇಲ್ಲ, ಅವಳು ಕೇಳಲೂ ಇಲ್ಲ. ಕಲಾವತಿ ಬಂದು ಲಗೇಜ್ ಪ್ಯಾಕ್ ಮಾಡ್ಕೊ, ಮದುವೆ ಆದಮೇಲೆ ಅಲ್ಲಿಂದ ಒಟ್ಟು ಹೋಗಬೇಕು ಅಂದ್ಲು. ಸ್ಪಂದನ ಲಗೇಜ್ ಪ್ಯಾಕ್ ಮಾಡಿಕೊಂಡು ತನ್ನ ತಾಯಿ ಫೋಟೋವನ್ನು ಜೊತೆಯಲ್ಲೇ ಇಟ್ಕೊಂಡ್ಳು. ರಾತ್ರಿ ಇಡೀ ಅಳುತ್ತಾನೇ ಇದ್ಲು. ಮನೆ ಕೆಲಸದ ಬೇಬಿ ಅವಾಗ ಬಂದು ಸ್ಪಂದನನ್ನ ನೋಡಿ ಹೋಗ್ತಿದ್ಲು. ಬೆಳಿಗ್ಗೆ ಆಗೋ ಹೊತ್ತಿಗೆ ನನ್ನ ಜೀವನ ಇಷ್ಟೇ ಇರಬಹುದು, ಹೋದ್ರೆ ಹೋಗಲಿ, ಬದುಕಿರೋಷ್ಟು ದಿನ ಬದುಕ್ತೀನಿ ಅಂದ್ಕೊಂಡು ಎದ್ದು ರೆಡಿ ಆದ್ಲು. ಪಾಪ, ನೋಡೋಣ ಅವಳ ಪರಿಸ್ಥಿತಿ ಏನಾಗುತ್ತೋ. ಹೆಚ್ಚಿನದಕ್ಕಾಗಿ ಕಮೆಂಟ್ ಮಾಡಿ, ಹಾಗೆ ಮೆಂಬರ್ಶಿಪ್ ತಗೊಳ್ಳಿ. ಇದರಿಂದ ವಿಡಿಯೋವನ್ನು ನೀವು ಮುಂಚಿತವಾಗಿ ನೋಡಬಹುದು. ಥ್ಯಾಂಕ್ ಯು. ಹಾಗೆ ಮರಿದೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್.